ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ಕೋರ್ಟ್ ಹೊಸ ಮಾಹಿತಿ, ಹೊಸ ಆದೇಶಗಳು ಕೊಟ್ಟಿದ್ದಾರೆ. ಮನೆಯ ನ್ಯಾಯಾಲಯ ಏನು ಹೇಳಿದೆ ಇಂಪಾರ್ಟೆಂಟ್ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 17ನೇ ತಾರೀಕರಂದು ಕರ್ನಾಟಕ ಹೈಕೋರ್ಟ್ ಮುಂದೆ ನಮಗೆ ಗೊತ್ತಿರೋ ಏನು ರಿಸರ್ವೇಷನ್ ಕೇಸ್ ಕೂಡ ನಡೀತಿದೆ. ಆ ಕೇಸ್ನ ಮುಖ್ಯ ನ್ಯಾಯಾಧೀಶರ ಪೀಠದಲ್ಲಿ ಕೂಡ ವಾದ ವಿವಾದ ಕೂಡ ನಡೀತದೆ. ಆ ವಾದ ವಿವಾದದಲ್ಲಿ ಎಲ್ಲ ಏನು ಹೇಳ್ತಾರೆ ನ್ಯಾಯಾಲಯದಲ್ಲಿ, ಮುಂದಿನ ಎಲ್ಲ ನೇಮಕಾತಿಯನ್ನು 50% ಅಂತ ನೀವು ಕೈಗೊಳ್ಳಿ. ಈಗಾಗಲೇ ಪ್ರಗತಿ ಇರುವ ನೇಮಕಾತಿ ಕೂಡ ಯಾವುದೇ ಮುಲಾಜಿಲ್ಲದೆ ಅಂತಿಮ ಆದೇಶಕ್ಕೆ ಕೂಡ ಪಟ್ಟಿರುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಯಾಕಂದ್ರೆ 50% ರಿಸರ್ವೇಷನ್ ನೇಮಕಾತಿ ಮಾಡಬೇಕು. ಈಗ ಯಾವುದೆಲ್ಲ ಪ್ರಗತಿಯಲ್ಲಿ ಕೂಡ ಇರುತ್ತೆ ಅದು ಕೂಡ ಅಂತಿಮ ಆದೇಶಕ್ಕೆ ಒಳಪಡುತ್ತೆ ಅಂತ ಹೇಳಿ ಹೈಕೋರ್ಟ್ ಕೂಡ ಹೇಳಿದೆ. ಈಗ ಮೈನ್ ಥಿಂಗ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರೋ ಕಾರಣ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟರೆ ಮಾತ್ರನೇ ಇಲ್ಲಿ ಸಾಧ್ಯತೆ ಕೂಡ ಇದೆ. ಕೋರ್ಟ್ 50% ರಿಸರ್ವೇಷನ್ ಮೀರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಬಿಕಾಸ್ ಯಾಕಂದ್ರೆ ಬೇರೆ ಇದಾರಲ್ಲ ಜನರಲ್ ಅವರಿಗೆ ಸಮಸ್ಯೆ ಕೂಡ ಆಗುತ್ತೆ, ಅಂಡ್ ಟ್ಯಾಲೆಂಟೆಡ್ಸ್ಗೆ ಸಮಸ್ಯೆ ಕೂಡ ಆಗುತ್ತೆ ಅಂತ ಹೇಳಿ ಕೋರ್ಟ್ ಆದೇಶ ಇರಬೇಕು. ಬಟ್ ಮುಂದೊಂದು ದಿನ ಮಾಡ್ತಾರೋ ಇಲ್ವಾ, ಬಟ್ ಇದನ್ನೇ ಕಂಟಿನ್ಯೂ ಮಾಡಬೇಕಾ ಇಲ್ಲ ಗೊತ್ತಿಲ್ಲ. ನಮ್ಮ ರಾಜಕಾರಣಿಗಳು ಏನಂದ್ರೆ ಓಟ್ಗೋಸ್ಕರ 56 ಅಲ್ಲ ಬೇಕಾದ್ರೆ 86 ಕೂಡ ಕೊಟ್ಬಿಡ್ತಾರೆ, ಆಯಾ ಸಮಾಜದವರು ಖುಷಿ ಇರಬೇಕು ಅಂತ. ಬಟ್ ಟೆಕ್ನಿಕಲಿ ಇದು ಎಷ್ಟು ಪಾಸಿಬಲ್, ಎಷ್ಟು ಮಾಡಬಹುದು ಸಂವಿಧಾನ ಪ್ರಕಾರ, ಯಾರಿಗೆ ಎಷ್ಟು ರಿಸರ್ವೇಷನ್ ಕೊಡಬಹುದು ಅನ್ನೋದು ಮಾನ್ಯ ನ್ಯಾಯಾಲಯವನ್ನು ಬಿಟ್ಟು ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ 50% ರಿಸರ್ವೇಷನ್ ನಲ್ಲಿ ಎಲ್ಲ ನೇಮಕಾತಿ ಕೂಡ ಮಾಡಬೇಕು. ಇದು ಯಾವುದೇ ರೀತಿ ಮುಲಾಜಿಲ್ಲದೆ ಈಗ ಯಾವ ನೇಮಕಾತಿ ಕೂಡ ಬರುತ್ತೆ ಅದು ಕೂಡ ಎಲ್ಲ ಕೂಡ ಆಗುತ್ತೆ. ಬಟ್ ಪ್ರಗತಿಯಲ್ಲಿ ಇರೋದು ಈಗಲ ನೇಮಕಾತಿ ಪ್ರಗತಿಯಲ್ಲಿ ಇರುತ್ತೆ, ಅದಕ್ಕೂ ಕೂಡ ಇದು ಒಳಪಡುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅಂತಿಮವಾದ ಬಂದ್ಬಿಟ್ಟು ಜೂನ್ 15ನೇ ತಾರೀಕು ನಿಮಗೆ ಮುಂದೂಡಿಕೆ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಸದ್ಯಕ್ಕೆ ತೀರ್ಮಾನ ಆಗೋದಿಲ್ಲ. ಅದಕ್ಕೋಸ್ಕರ ಸರ್ಕಾರದವರು ಏನೋ ಕೋರ್ಟ್ ತೀರ್ಪು ಅಂತ ಹೇಳಿ ಕಾಯ್ತಾ ಕೂತ್ಕೊಂಡಿದ್ರೆ ನಾವು 56% ಅಲ್ಲೇ ಕೊಡ್ತೀವಿ ಅಂತ. ಇನ್ನೂ 3 ವರ್ಷ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ 50% ರಿಸರ್ವೇಷನ್ ಕೂಡ ಮಾಡಬೇಕು. ಪ್ಲಸ್ ಒಳ ಮೀಸಲಾತಿ ಕೂಡ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಕೂಡ ತೀರ್ಮಾನ ಆಗಬೇಕಾಗುತ್ತೆ. ಥ್ಯಾಂಕ್ ಯು.